ಸೊ ನಾವು ಇರೋದರಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ವೇಯಲ್ಲಿ ನಾವು ಹೆಂಗೆ ಈಶಾ ರೀಚ್ ಆಗೋದಕ್ಕೆ ಯಾವುದು ಚೀಪ್ ಆ್ಯಂಡ್ ಬೆಸ್ಟ್ ವೇ ಅಂತ ನಾವು ಈ ವಿಡಿಯೋಲಿ ಫುಲ್ಲಾಗಿ ಹೇಳ್ತೀವಿ. ಕೇವಲ 200 ರೂಪಾಯಿಗಳಿದ್ರೆ ಸಾಕು, ನಾವು ಬೆಂಗಳೂರಿಂದ ಆರಾಮಾಗಿ ಈಶಾ ಫೌಂಡೇಶನ್ನ ತಲುಪ್ಬೋದು. ಹಾಗೆ ಈಶಾ ಫೌಂಡೇಶನಲ್ಲಿ ಕಾಟೇಜಸ್ಗಳು ಹೇಗೆ ಬುಕ್ ಮಾಡೋದು ಅಂತ ನಿಮಗೆ ಕನ್ಫ್ಯೂಷನ್ ಇದೆಯಾ? ಸೊ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಹಲೋ RTF, ಹೆಂಗಿದ್ದಾರೆ ಎಲ್ಲರೂ? ಸೊ ನೀವು ಆಲ್ರೆಡಿ ಫಸ್ಟ್ ವಿಡಿಯೋ ನೋಡಿರ್ತೀರಾ. ಆ್ಯಂಡ್ ಗೆಸ್ ವಾಟ್, ವಿ ಫೈನಲಿ ರೀಚ್ CBE. ಕೊಯಂಬತ್ತೂರು ರೀಚ್ ಆಗಿದ್ವಿ. ಸೊ ಇಲ್ಲಿ ನಾನು ಮಾತ್ರ ಬಂದಿಲ್ಲ, ನನ್ನ ಜೊತೆ ನೋಡಿದ್ರೆ ಯಾರಿದು ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ ಕ್ಯಾಪ್ಟನ್ ಸರ್ ನೀವಾ? ಶಿವಮ್ ಡುಬೇನೋ ಇವಾಗ ಟ್ರೈನಲ್ಲಿ ಏನೋ ರೀಸೆಂಟಾಗಿ ಬಂದಿದ್ದೀರಿ ಅಂದರು. ಸೊ ನೀವು ಅವ್ರ ಟೀಮೇನಾ? ಸರಿ, ಏನು ಸೊ ನಾವೇ ಅಂಪೇರ್ ಮಾಡಿಕೊಟ್ಟಿದ್ದು, ಅದಕ್ಕೆ ಇಂಡಿಯಾ ಈ ಸತಿ ವರ್ಲ್ಡ್ ಕಪ್ ವಿನ್ ಆಗಿದೆ. ಓ ಹೌದಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಯಾವತ್ತೂ ಹಿಂಗೆ ಇರಲಿ ಚಿನ್ನ. ಸೊ ನಾವೆಲ್ಲ ಏನಕ್ಕೆ ಹಿಂಗೆ ಈ ಗೆಟಪ್ಪಲ್ಲಿ ಇದೀವಿ ಅಂದರೆ ಏನಕ್ಕಿದೀವಿ ಬ್ರೋ ಈ ಥರ? ಸೊ ಏನಕ್ಕೆ ಅಂದರೆ ಇಲ್ಲಿ ಹೆವಿ ತುಂಬ ಬಿಸಿಲು. ತಮಿಳ್ನಾಡು ಅಂದರೆ ನಿಮ್ಗೆ ಗೊತ್ತು ಎಷ್ಟು ಬಿಸಿಲು. ನಾ ಕೊಯಂಬತ್ತೂರು ಅಂತ ಕೇಳೋಕ್ಕೆ ಹೋಗ್ಬಿಡಿ, ಅಷ್ಟು ಬಿಸಿಲಿದೆ. ಅದಕ್ಕೋಸ್ಕರನೇ ಎಲ್ಲ ಪ್ರಿಪ್ರೇಷನ್ ಆಗ್ಬಿಟ್ಟು ಬಂದಿದ್ದೀವಿ. ಸೊ ಇಲ್ಲಿಂದ ಡೈರೆಕ್ಟ್ ನಾವು ಹೋಗ್ತಾ ಇರೋದೇ ಈಶಾಗೆ. ಸೊ ಅದೇ ನೋಡಿ ಕ್ಯಾಬ್ ಚೆಕ್ ಮಾಡ್ತಿದ್ದೆ. ಸೊ ರೈಲ್ವೆ ಸ್ಟೇಷನಿಂದ ಕ್ಯಾಬ್ ರ್ಯಾಪಿಡಲ್ಲಿ ಮಾಡಿದೆ, ನೋಡಿ ಎಷ್ಟಿದೆ ಅಂತ ಸ್ವಲ್ಪ ಹಾಗೆ ನೋಡಿ. ಸೊ ಓ ಮೈ ಗಾಡ್, 450 ಆಟೋ ಅಲ್ಲಿ. ಕ್ಯಾಬ್ಸಲ್ಲಿ ನೋಡಿದ್ರೆ 1475, 1200. ಓ ಮೈ ಗಾಡ್. ಸೊ ಸ್ವಲ್ಪ ನೋಡ್ತಿದ್ದೀವಿ. ನಾನು ಊಬರ್ ಚೆಕ್ ಮಾಡಿದಾಗ ನೋಡಿ ಇಷ್ಟಿದೆ. ಸೊ ಊಬರಲ್ಲಿ ಆಲ್ಮೋಸ್ಟ್ 600, 1000, 700 ಈ ರೇಂಜಲ್ಲಿದೆ. ಅದೇ ನೋಡ್ತಿದ್ದೀವಿ 3 ಜನಕ್ಕೆ ತುಂಬ ಜಾಸ್ತಿ ಆಯ್ತಾ ಅಂತ. ಸೊ ನಿಜವಾಗ್ಲೂ ಇದು ನಾವು ಇದನ್ನ ಆಫ್ ಮಾಡ್ತಿಲ್ಲ, ನಾವು ಹೋಗ್ತಾ ಇರೋದೇ ಬೆಸ್ಟ್ ಚೀಪೆಸ್ಟ್ ರೋಡ್ದಲ್ಲಿ ಹೋಗ್ತಿದ್ದೀವಿ. ಓಕೆನಾ? ಸೊ ಅದು ಈ ವಿಡಿಯೋಲಿ ತನಕ ನೋಡಿ ಗೊತ್ತಾಗುತ್ತೆ. ಸೊ ನಾವು ಇರೋದರಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ವೇಯಲ್ಲಿ ನಾವು ಹೆಂಗೆ ಈಶಾ ರೀಚ್ ಆಗೋದಕ್ಕೆ ಯಾವುದು ಚೀಪ್ ಆ್ಯಂಡ್ ಬೆಸ್ಟ್ ವೇ ಅಂತ ನಾವು ಈ ವಿಡಿಯೋಲಿ ಫುಲ್ಲಾಗಿ ಹೇಳ್ತೀವಿ. ಸೊ ವಿಡಿಯೋ ಫುಲ್ಲಾಗಿ ನೋಡಿ. ಸೊ ಗೈಸ್ ಫೈನಲಿ ಬಸ್ ಹತ್ಬಿಟ್ವಿ. ಸೊ ನೋಡಿದೆ ಇವಾಗ ಕೊಯಂಬತ್ತೂರು ಗಾಂಧಿಪುರಂ ಇಂದ ಈಶಾಗೆ ಎಷ್ಟು ಚೀಪೆಸ್ಟ್ ವೇ ನಾವು ಟ್ರಾವೆಲ್ ಮಾಡೋದು ಅದನ್ನೇ ನಿಮ್ಗೆ ತೋರಿಸ್ತಿದ್ದೀವಿ. ತುಂಬ ಯೂಸ್ಫುಲ್ ಆಗುತ್ತೆ. ಕಂಟೆಂಟ್ನ ಫುಲ್ ವೀಡಿಯೋ ನೋಡಿ ಗೈಸ್. ಆ್ಯಂಡ್ ಇವಾಗ ನಾವು ಎಕ್ಸಾಕ್ಟ್ಲಿ ಗಾಂಧಿಪುರಮಲ್ಲಿ 14D ಬಸ್ ನಂಬರ್ ಬಂದುಬಿಟ್ಟು 14D ಆ ಬಸ್ನ ಹಾಕಿದ್ದೀವಿ. 14D ಇಲ್ಲ ಈಶಾ ಯಾವುದೋ ನಂಬರ್ ನಾವು ಎಕ್ಸಾಕ್ಟ್ಲಿ ಹತ್ತಿರೋದು 14D. ಇನ್ನು ಬೇರೆ ಯಾವುದೋ ನಂಬರ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಎಲ್ಲರೂ ಹೇಳಿದ್ದು ಒಂದು ನಂಬರ್ 14D. ನೀವು ಅದು ಹತ್ತಿದ್ರೆ ಈಶಾ ಇಲ್ಲ ವೆಲ್ಲಿಂಗಿರಿ ಎರಡಕ್ಕೂ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಹಂಗೆ ಬಂದಿದ್ದೀವಿ ಗೈಸ್. ಮೊದಲು ನೀವು ಬೆಂಗಳೂರಲ್ಲಿ ಎಲ್ಲೇ ಇದ್ದರೂ ಸಹ ಪ್ರತಿದಿನ ಬೆಳಗ್ಗೆ 6:10ಕ್ಕೆ ಎರ್ನಾಕುಲಂ ಎಕ್ಸ್ಪ್ರೆಸ್ ಟ್ರೈನು ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಕೊಯಂಬತ್ತೂರಿಗೆ ತಲುಪುತ್ತೆ. ಅದರ ಸೆಕೆಂಡ್ ಕ್ಲಾಸ್ನ ಟಿಕೆಟ್ನ ದರ ಜಸ್ಟ್ 160 ರೂಪೀಸ್ ಆಗುತ್ತೆ. ಇನ್ನು ನೀವು ಜನರಲ್ ಸೀಟ್ಸ್ನ ಆಫ್ ಮಾಡ್ತೀವಿ ಅಂದರೆ ಅಲ್ಲೇ ಟಿಕೆಟ್ ತೊಗೊಂಡ್ರೆ ನಿಮಗೆ ಇನ್ನೂ ಕಮ್ಮಿ ಆಗುತ್ತೆ. ನೀವು ಕೊಯಂಬತ್ತೂರು ರೈಲ್ವೆ ಸ್ಟೇಷನ್ ಬಂದಾದಮೇಲೆ ನೀವು ಈಶಾ ಹೋಗ್ಬೇಕಂದ್ರೆ ನಿಮಗೆ ಡೈರೆಕ್ಟ್ ಬಸ್ಗಳು ನಿಮಗೆ ರೈಲ್ವೆ ಸ್ಟೇಷನಲ್ಲೇ ಸಿಗುತ್ತೆ. ಆದರೆ ಇಲ್ಲ, ನಾವು ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಸೀಟ್ನಲ್ಲಿ ಹೋಗ್ತೀವಿ ಅಂದರೆ ನಿಮಗೆ ರೈಲ್ವೆ ಸ್ಟೇಷನಿಂದನೇ ಗಾಂಧಿಪುರಂ ಹೋಗಬೇಕಾಗತ್ತೆ. ಗಾಂಧಿಪುರದಿಂದ ನಿಮಗೆ ಆರಾಮಾಗಿ ಬೇಕಾದಷ್ಟು ನಿಮಗೆ ಬಸ್ ಸಿಗುತ್ತೆ. ಈ ಥರ ಬಸ್ ದರ ಬಂದ್ಬಿಟ್ಟು ನಿಮಗೆ 40ರಿಂದ 50 ರೂಪಾಯಿ ಒಳಗಡೆ ಆಗುತ್ತೆ ನಿಮಗೆ. ಪುಂಡಿ 1 ಟಿಕೆಟ್ 60ಯಾ? ಕೊಟ್ಟ ನೀವು? ಸೊ 1 ಟಿಕೆಟ್ ಬಂದ್ಬಿಟ್ಟು 60 ರೂಪಾಯಿ ಆಗ್ಬಿಟ್ಟಿದೆ. 60 ರೂಪೀಸ್ ಆಗ್ಬಿಟ್ಟಿದೆ ಗೈಸ್. ಸೊ ಸ್ಮಾಲ್ ಬಂದಾಗ 35 ರೂಪೀಸ್ ಇತ್ತು ಲಾಸ್ಟ್ 2 ಇಯರ್ಸ್ ಬ್ಯಾಕು. ಇವಾಗ 60 ರೂಪೀಸ್ ಆಗಿದೆ. ನಾನು ರೀಸೆಂಟಾಗಿ ಯಾವುದೋ ಒಂದು ವೀಡಿಯೋ ನೋಡಿದೆ, 1 ಮಂತ್ 2 ಮಂತ್ಸ್ ಏನೋ 40 ರೂಪೀಸೇ. ಇವಾಗ ಪೀಕ್ ಅವರ್ಸ್ ಅಲ್ವಾ, ಸೊ ಅದಕ್ಕೋಸ್ಕರ 60 ಮಾಡಿದ್ದಾರೆ ಅನ್ಸುತ್ತೆ. ವೆರಿ ಬ್ಯಾಡ್ ಮಾರ್ಕ್. ಹಾಗಾದರೆ ನೀವು ಬಜೆಟ್ ಬಂದ್ಬಿಟ್ಟು 230 ರೂಪೀಸ್ ಆಗುತ್ತೆ ನಿಮಗೆ. ಸ್ವಲ್ಪ 20 ರೂಪಾಯಿ ಜಾಸ್ತಿ. ಓಕೆನಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಅಕಾರ್ಡಿಂಗ್ ಟು ದ ಸೀಸನ್ ಮೇ ಬಿ ಹೇಳ್ಬೋದು ಅಲ್ವಾ? ಸೀಸನ್ ಟೈಮಲ್ಲಿ 60 ರೂಪಾಯಿ. ಸೊ ಏನಕ್ಕೆ ಈ ಥರ ಪೀಕ್ ಅವರ್ಸ್ ಅಂದರೆ ನಿಮಗೆ ಅದು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಈ ಸದ್ಗುರು ಇದ್ದಾರಲ್ವ, ನಮ್ಮ ಈಶಾ ಫೌಂಡೇಶನ್ ಅವರ ಫೌಂಡ್ ಮಾಡಿದ್ದು. ಸೊ ಅವ್ರು ಬಂದ್ಬಿಟ್ಟು ವೆಲ್ಲನ್ಗಿರಿ ಮೌಂಟನ್ ಹತ್ರನೇ ಆ ಒಂದು ಈಶಾ ಸಂಸ್ಥಾನ ಇದು ಮಾಡ್ತಾರೆ. ಅದಕ್ಕೆ ಮೇನ್ ಕಾರಣನೇ ಅಲ್ಲೊಂದಿರೋ ಹಿಂದ್ಗಡೆ ಇರೋ ಒಂದು ಬೆಟ್ಟ, ಅದನ್ನು ವೆಲ್ಲನ್ಗಿರಿ ಬೆಟ್ಟ ಅಂತ ಹೇಳ್ತಾರೆ. ಸೊ ಅದನ್ನು
ಅದನ್ನು ಕವರ್ ಮಾಡ್ತಿದ್ದೀನಿ. ಸೊ ಇದೇ ಚಾನಲಲ್ಲಿ ಆ ವೀಡಿಯೋನೂ ಬರುತ್ತೆ, ಬೆಳ್ಳಂಗಿರಿ ಮೌಂಟೇನ್ ಅನ್ನೋದು ವೀಡಿಯೋನೂ ಬರುತ್ತೆ. ಸೊ ನೋಡಿ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಆದಷ್ಟು ಯಾಕಂದರೆ ತುಂಬ ಜನ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸು ಈ ಒಂದು ವೀಡಿಯೋ ಮಾಡಿರೋದು. ಸೊ ದಯವಿಟ್ಟು ನೀವು ನೋಡಿ, ಸೊ ಇಷ್ಟ ಆದರೆ ಸೊ ಒಂದು ಲೈಕು ಶೇರು ಮತ್ತು ಲೈಕ್ ಮಾಡಿ. ಓಕೆನಾ? ನಾವು ಕಾಟೇಜ್ ಬುಕ್ ಮಾಡಿದ್ರು ಸಹ ಇಲ್ಲಿ ಆಚೆ ಕಡೆ ಇರುವ ಚೆಕ್ಕಿಂಗ್ ಪಾಯಿಂಟ್ನ ಮುಗಿಸ್ಕೊಂಡು ನಾವು ಅಲ್ಲಿಂದ ಈಶಾ ಒಳಗಡೆ ಹೋಗಬೇಕಾಗುತ್ತೆ. ಅಲ್ಲಿಂದ ನೀವು ರಿಸೆಪ್ಷನ್ ಏರಿಯಾಗೆ ಬರಬೇಕಾಗತ್ತೆ. ನಮ್ಮ ಐಡೆಂಟಿಟಿ ವೆರಿಫೈ ಮಾಡ್ತಾರೆ. ಅದಾದ್ಮೇಲೆ ನಮಗೊಂದು ಕೈಗೆ ಒಂದು ಟ್ರ್ಯಾಗ್ನ ಕಟ್ತಾರೆ. ನಮ್ಮ ರೂಮ್ ಇರೋದು ಶಿವಪಾದಂ 4, 3 ಕಿಲೋಮೀಟರ್ ಇದೆ. ಬಿಸಿಲಲ್ಲಂತೂ ನಡೆಯೋದು ತುಂಬ ಕಷ್ಟ ಅಲ್ವಾ? ಅದಕ್ಕೆ ನಾವು ಈ ಎಲೆಕ್ಟ್ರಿಕ್ ವ್ಯಾನ್ಗಳಲ್ಲಿ ಹೋಗ್ತಿದ್ದೀವಿ. ಆದರೆ ಈ ಒಂದು ಎಲೆಕ್ಟ್ರಿಕ್ ವ್ಯಾನ್ಗಳು ಬಂದ್ಬಿಟ್ಟು ನಿಮಗೆ ಫ್ರೀ ಇರುತ್ತೆ. ಈಶಾನಲ್ಲಿ ನೀವು ಒಳಗಡೆ ಎಲ್ಲೇ ಓಡಾಡಬೇಕು ಅಂದ್ರೂ ಈ ಒಂದು ಎಲೆಕ್ಟ್ರಿಕ್ ವ್ಯಾನ್ಗೆ ನಿಮಗೆ ಆಯ್ಕೆ ಮಾಡ್ಬೋದು. ಈಶಾನ ನೀವು ಜಸ್ಟು ಆದಿಯೋಗಿ ಮತ್ತು ಧ್ಯಾನಲಿಂಗ ನೋಡಿರ್ತೀರ. ಆದರೆ ನಿಮ್ಗೆ ಗೊತ್ತಾ, ಈಶಾ ಫೌಂಡೇಶನ್ ಒಳಗಡೆ ನಮ್ಮ ಸದ್ಗುರು ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದಾರೆ. ಅಂದರೆ ಬನ್ನಿ ಹಾಗೆಯೇ ತೋರಿಸ್ತಾ ಹೋಗ್ತೀನಿ. ನೋಡಿ, ನಾವು ಬುಕ್ ಮಾಡಿರೋ ಕಾಟೇಜ್ ಬಂದ್ಬಿಟ್ಟು ಶಿವಪಾದಂ 4. ಸೊ ಕಾಟೇಜಸ್ ಹೇಗೆ ಬುಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬ್ರೌಸರ್ಗೆ ಅಥವಾ ಲ್ಯಾಪ್ಟಾಪು ಅಥವಾ ಫೋನಲ್ಲಿ ಡೈರೆಕ್ಟಾಗಿ ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿ, ಗೂಗಲ್ ಕ್ರೋಮಲ್ಲಿ ಈಶಾ ಕಾಟೇಜಸ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ವೆಬ್ಸೈಟ್ ಇರುತ್ತೆ. ಅದೇ cottages.isha.in ಅಂತ. ಸೊ ನಿಮಗೆ ಅಲ್ಲಿ ಆ ಒಂದು ವೆಬ್ಸೈಟಲ್ಲಿ ಹೋದಾದ್ಮೇಲೆ ನಿಮಗೆ ಈ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಯಾವ ಡೇಟ್ಸ್ ನೀವು ವಿಸಿಟ್ ಮಾಡ್ತಿದ್ದೀರಾ ಆ ಒಂದು ಡೇಟ್ಗೆ ನೀವು ಅವೈಲೇಬಿಲಿಟಿ ಚೆಕ್ ಮಾಡಬೇಕಾಗುತ್ತೆ. ಸೊ ಮೋಸ್ಟ್ ಆಫ್ ದಿ ಟೈಮ್ ನೀವು ವೀಕ್ ಡೇಸಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಅವೈಲೇಬಿಲಿಟಿ ತುಂಬ ಬೇಗ ಸಿಗುತ್ತೆ. ಯಾಕಂದರೆ ನೀವು ವೀಕೆಂಡಲ್ಲಿ ಯಾವಾಗೂ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅವೈಲೇಬಿಲಿಟಿ ತುಂಬ ಕಷ್ಟ. ಅಟ್ಲೀಸ್ಟ್ ನಿಮಗೆ 1 month 2 months ಆ ಥರ ನಿಮಗೆ ತುಂಬ ಟೈಮ್ ತೋರಿಸುತ್ತೆ. ಸೊ ನಿಮಗೆ ಚೆಕ್-ಇನ್ ಬಂದ್ಬಿಟ್ಟು 3 ಟೈಮ್ ಸ್ಲಾಟ್ಸ್ ಇದೆ, 8 AM, 1 PM, 6 PM. ಸೊ ನೀವು ಯಾವ ಟೈಮ್ಗೆ ನೀವು ಚೆಕ್-ಇನ್ ಮಾಡ್ತಿದ್ದೀರಾ ಸೊ ಅದ್ರ ಪ್ರಕಾರ ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಅವೈಲೇಬಿಲಿಟಿ ಚೆಕ್ ಮಾಡಬೇಕಾದ್ರೆ ನಿಮಗೆ ತುಂಬ ರೂಮ್ಸ್ ಕಾಟೇಜಸ್ಗಳಿದೆ. ಶಿವಪಾದಂ 4 ಫ್ಯಾಮಿಲಿ ಕಾಟೇಜ್, ಶಿವಪಾದಂ 3 ಸ್ಟ್ಯಾಂಡರ್ಡ್, ಮತ್ತು ಆಲಯಂ ಸ್ಟ್ಯಾಂಡರ್ಡ್, ನದಿ. ಸೊ ಈ ಥರ ತುಂಬ ಆಪ್ಷನ್ಸ್ ಇದೆ ಬೇಸ್ಡ್ ಆನ್ ದ AC, ನಾನ್ AC. ಸೊ ನೀವು ಯಾವುದು ನಿಮಗೆ ಲೈಕ್ ಸೂಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಬೆಸ್ಟ್ ಆ್ಯಂಡ್ ಡೀಸೆಂಟ್ ರೂಮ್ ಹೇಳಬೇಕಂದ್ರೆ, ಆದರೆ ಬೆಸ್ಟ್ ಪಾರ್ಟ್ ಇನ್ ದಿಸ್ ರೂಮ್ ಅಂದರೆ ಈ ಒಳಗಡೆ ರೂಮಿಂದ ಒಂದು ವ್ಯೂ ಇದೆ ನೋಡಿ, ಸೂಪರ್ ಆಗಿದೆ.
ನಮಸ್ಕಾರ. ಬ್ಯಾಕ್ ಗೈಸ್. ಸೊ ನೋಡಿದ್ರೆ ಈಶಾ ಇದೆಲ್ಲ ಮುಗಿಸ್ಬಿಟ್ವಿ, ಫುಲ್ಲು ಕಂಪ್ಲೀಟ್ ಆಯಿತು. ಇವಾಗ ಅಲ್ಲಿಂದ ಈಶಾ ಯೋಗ ಅಂದರೆ ನಮ್ಮ ಆದಿಯೋಗಿಯ ನೋಡೋಕೆ ಹೋಗ್ತಿದ್ದೀವಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಇನ್ ದ ಬುಲ್ಲಕ್ ಕಾರ್ಟ್. ಸಿ ರೈಡರ್ ರೆಡಿ ಇದ್ದಾರೆ, ಸಾರಥಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಸೊ ಕೂತೊಂದು 5 ನಿಮಿಷ ಆಗಿರುತ್ತೆ ಅಷ್ಟೇ. 5 ನಿಮಿಷನೂ ಇಲ್ಲ, ಟಿಕೆಟ್ ಇಸ್ಕೊಂಡು 2 ನಿಮಿಷ ಆಯಿತು. ಮೇ ಬಿ ಫುಲ್ ಆದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತಾರೆ ಅನ್ಸುತ್ತೆ ಗೈಸ್. ನೋಡೋಣ. ಸೊ ಇಲ್ಲಿ ನೋಡಿದ್ರೆ ಲೈಕ್ ಈ ಲಗೇಜ್ ಕೌಂಟರಿಂದ ಸ್ಟ್ಯಾಚು ಹೋಗೋದಕ್ಕೆ ಪರ್ ಪರ್ಸನ್ 10 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಬುಲ್ಲಕ್ ಕಾರ್ಟ್ ಇರಲಿ ಇಲ್ಲ ಬ್ಯಾಟ್ರಿ ಕಾರ್ ಎರಡಿದ್ರೇನು ಸೇಮ್ 10 ರೂಪೀಸು ಎಲ್ರಿಗೂ ಸೇರಿ. ನಾನು ಒಂದು ಬಂದ್ಬಿಟ್ಟು ಎಲ್ರಿಗೆ ನೋಡಿ ಒಂದು ರಿಂಗ್ ಇಸ್ಕೊಂಡಿದ್ದೀನಿ, ಎಲ್ರಿಗೂ ಬೇಡ್ಕೊಂಡು. ಅದೊಂದು ಸಪ್ರೇಟ್ ಎನರ್ಜಿ ಸಿಕ್ಕಿದೆ ನನಗೆ ಇವಾಗ. ಸೊ ಹಾಕಿದ ತಕ್ಷಣ ಫುಲ್ ಸಖತ್ತಾಗಿ ನೋಡಿ. ಇವಾಗ ಥ್ಯಾನೋಸ್ ಥರ ಇನ್ಫಿನಿಟಿ ಸ್ಟೋನ್ ಹಾಕಿರ್ತಾರಲ್ಲ, ಎಲ್ಲ ಹಂಗೆಲ್ಲ ಏನಿಲ್ಲ. ಒಂದು ಅದ್ಭುತ. ಕಾಪರ್ ಆ್ಯಕ್ಚುಲಿ ಒಳ್ಳೇದು ಸ್ವಲ್ಪ ಅಟ್ಲೀಸ್ಟ್ ಬಾಡಿ ಹತ್ರ ಟಚಿಂಗ್ ಅಂದರೆ ಅದು ಕಾಪರ್ ಇದ್ದರೆ ಒಳ್ಳೇದಂತ ಹೇಳ್ತಾರೆ. ಅದಕ್ಕೆ ಸುಮ್ಮನೆ ಹಂಗೆ ಈಸ್ಕೊಂಡಿದ್ವಿ. ಇದು ಕಾಸ್ಟ್ ನೋಡಿದ್ರೆ 40 ರೂಪೀಸ್ ಆಯಿತು. ನೀವು ಕಾಪರ್ ಹಾಕ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಇಲ್ಲಿ ಈಸ್ಕೊಂಡ್ರೆ ಈಶಾ ಅವ್ರಿಗೆ ಒಳ್ಳೇದು. ಕಾಪರಲ್ಲಿ ಆ್ಯಕ್ಚುಲಿ ನಾವು ಇದು ರೂಮ್ನ ವೀಡಿಯೋ ನೋಡಿರ್ತೀರ. ಕಾಪರ್ ಫುಲ್ ಯುಟೆನ್ಸಿಲ್ಸು ಕಾಪರಲ್ಲೇ ಇದೆ ಗೈಸ್. ಅದರಲ್ಲಿ ಇರೋ ಯುಟೆನ್ಸಿಲ್ಸ್ ಬೇರೆ ಏನಿಲ್ಲ, ಬರೀ ಗ್ಲಾಸ್ ಮಾತ್ರ. ಓಕೆ, ನೌ ಇಟ್ಸ್ ಮೂವಿಂಗ್. ಓಕೆ, ಹಂಗೆ ತಗೊಳ್ಳಿ. ಈಶಾ ಫೌಂಡೇಶನ್. ಮೊಬೈಲ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವಾಗ ಎಕ್ಸಾಕ್ಟ್ಲಿ ನಾವು 112 ಫೀಟ್ ಆದಿಯೋಗಿ ಸ್ಟ್ಯಾಚು ಕರೆಕ್ಟಾಗಿ ಕೆಳಗಡೆ ನಿಂತಿದ್ದೀವಿ. ಸೊ 1 ಹೋಲ್ ಡೇ ಸಖತ್ತಾಗಿ ಸೂಪರಾಗಿ ಬಂದುಬಿಟ್ಟು ಎನರ್ಜೈಸ್ ಆಗಿದ್ದೀವಿ. ಹೆಂಗಂತ ನೋಡಿದ್ರೆ ನೆನ್ನೆ ಬಂದುಬಿಟ್ಟು ನಾವು ಇಲ್ಲಿ ರೀಚ್ ಆದ ತಕ್ಷಣ ವೆಲ್ಲಿಂಗಿನಿಂದ ಅಂದರೆ ರೀಚ್ ಆದ ತಕ್ಷಣ ನಾವು ಬಂದುಬಿಟ್ಟು ಸ್ಟ್ರೈಟಾಗಿ ಕಾಟೇಜ್ ಫಸ್ಟು ಚೆಕ್ ಇನ್ ಮಾಡಿಬಿಟ್ವಿ. ಶಿವನ ಆರಾಧನೆ ಮಾಡಬೇಕಂದ್ರೆ ಮಾತ್ರ ನಿಮಗೆ ಕೋಟೇಜಸ್ ಸಿಗುತ್ತೆ ಹೊರತು ಸುಮ್ಮನೆ ನಿಮಗೆ ರೂಮ್ ಬಂದುಬಿಟ್ಟು ನಾವು ಇಲ್ಲಿ ಸ್ಟೇ ಮಾಡಿಬಿಟ್ಟು ಈಶಾ ನೋಡ್ಕೊಂಡು ಹೋಗ್ತೀನಿ ಅಂತ ಯಾವತ್ತೂ ನಿಮಗೆ ರೂಮ್ ಕೊಡೋಲ್ಲ. ಅದೇ ಥರ ಈಶಾ ಬಂದುಬಿಟ್ಟು ತುಂಬ ಪ್ರೋಗ್ರಾಮ್ಸ್ನ ಆಫರ್ ಮಾಡ್ತಾರೆ. ಒಂದು ದಿವಸದಲ್ಲಿ ಬಂದುಬಿಟ್ಟು ತುಂಬ ಡಿಫ್ರೆಂಟಾಗಿ ಪ್ರೋಗ್ರಾಮ್ಸ್ ಆಫರ್ ಮಾಡ್ತಾರೆ. ಸೊ ಯೋಗಾಸನ ಇರ್ಬೋದು, ಮತ್ತು ಯೋಗಿಕರಿಂದ ತುಂಬ ಒಂದು ಸಾಧನಗಳಿರ್ಬೋದು, ಅದೆಲ್ಲ ಏನು ಪ್ರೋಗ್ರಾಮ್ನ ಆಫರ್ ಮಾಡ್ತಾರೆ. ಸೊ ನೀವು ಸ್ಕೆಡ್ಯೂಲ್ ಪ್ರಕಾರ ನೀವು ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇನ್ನೊಂದು ಏನಂದರೆ ಮಾರ್ನಿಂಗ್ ಒಂದು 6 o'clock ನಿಮಗೆ ಧ್ಯಾನಲಿಂಗ ಓಪನ್ ಆದರೆ, ಸೊ ಅಲ್ಲಿಂದ ನಿಮಗೆ ತುಂಬ ಆ್ಯಕ್ಟಿವಿಟಿ ಇರುತ್ತೆ. ಅದಕ್ಕೆ ನೀವು ಆ್ಯಕ್ಟಿವಿಟಿ ಮಾಡಬೇಕಂತ ಹೇಳಿದ್ರೆ ನೀವು ಬೆಸ್ಟ್ ಅಂದರೆ ಕಾಟೇಜಸ್ನ ಬುಕ್ ಮಾಡಿಬಿಟ್ಟು ಅಲ್ಲಿ ನಿಮ್ಗೆ ರಿಸೆಪ್ಷನ್ ವೆಲ್ಕಮ್ ಹಾಲ್ ಅಂತ ಇದೆ, ಅಲ್ಲೇ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ಮತ್ತು ಹೆಲ್ಪ್ ಡೆಸ್ಕ್ಗಳು ಇದೆ. ಸೊ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಆಗಬೇಕು ಅಂತ ಒಂದು ಎನರ್ಜಿ ಬೇಕಂದರೆ ಇಟ್ ಇಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಯೋಗ ಈಶಾ ಸೆಂಟರ್. ಧ್ಯಾನಲಿಂಗಂ, ಆಮೇಲೆ ಸೂರ್ಯಕುಂದಲ್ಲಿ ಹೋಗ್ಬಿಟ್ಟು ನಾವು ಸ್ನಾನ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಲಾಸ್ಟಾಗಿ ಫೈನಲಾಗಿ ಲೈಟ್ ಶೋ ನಾನು ನೋಡಿಲ್ಲ ಗೈಸ್. ಲೈಟ್ ಶೋ ನಾವು ನೋಡಿಲ್ಲ, ಯಾಕಂದರೆ ಫುಲ್ಲು ಧ್ಯಾನಲಿಂಗಮಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ ನಾವು ಲೈಟ್ ಶೋ ಆಲ್ರೆಡಿ ನೋಡಿದ್ದೀವಿ, ಬಟ್ ಧ್ಯಾನಲಿಂಗಮಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ನಿಜವಾಗ್ಲೂ ಅದ್ಭುತವಾಗಿ ಸೂಪರಾಗಿತ್ತು. ಆ್ಯಂಡ್ ಫೈನಲಿ ಇವಾಗ ಇಲ್ಲಿ ಆದಿಯೋಗಿ ಸ್ಟ್ಯಾಚು ಹತ್ರ ಮುಂದೆ ನಿಂತಿದ್ದೀವಿ. ಆ್ಯಂಡ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಹೇಳಲೇಬೇಕು ಗೈಸ್. ನೀವು ಕಾಟೇಜ್ ಬುಕ್ ಮಾಡಿದ್ರೆ 2 times ಫುಡ್ ಕೊಡ್ತಾರಲ್ವ. ಸೊ ಮಾರ್ನಿಂಗ್ ನೋಡಿದ್ರೆ ಫ್ರೂಟ್ಸ್ ಕೊಟ್ಟಿದ್ರು, ನೀವು ಎಷ್ಟು ಬೇಕಾದರೂ ತಿನ್ನಿ, ಬಟ್ ಊಟ ಮಾತ್ರ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ವಾಟರ್ ಮೆಲನ್ ಕೊಟ್ಟಿದ್ರು, ಸೂಪರಾಗಿತ್ತು ಅದು ಕೂಡ ಅದ್ಭುತವಾಗಿ. ವಾಟರ್ ಮೆಲನ್ ಮುಗಿಸಿ ಆಮೇಲೆ ಒಂಥರ ಸಾಂಬಾರು ರೈಸ್ ಥರ ಮಿಕ್ಸ್ ಮಾಡಿ ಒಂದು ಕೊಟ್ಟಿದ್ದು, ಅದು ಸೂಪರಾಗಿತ್ತು. ಇದು ಎರಡೇ ಕೊಟ್ಟಿದ್ರು ಬೆಳಗ್ಗೆ, ಅದ್ಭುತವಾದ ಟೇಸ್ಟ್. ಸೀರಿಯಸ್ಲಿ ಓಂ ನಮಃ ಶಿವಾಯ. ಫೈನಲಿ ಇವ್ರ ಹತ್ರ ಬಂದುಬಿಟ್ಟಿದ್ದೀವಿ ಗೈಸ್. ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸ್ ಇತ್ತು. ಆ್ಯಂಡ್ ಖಂಡಿತ ನೀವು ಅಟ್ಲೀಸ್ಟ್ ಒಂದು ಸತಿ ಕಾಟೇಜ್ ಬುಕ್ ಮಾಡಿ ಸ್ಟೇ ಮಾಡಿಬಿಟ್ಟು ನೋಡಿ. ಇದು ಇದ್ದರೆ ಒಂಥರ ಬೇರೆ ಥರ ಮರ್ಯಾದೆ. ಸೊ ಖಂಡಿತ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಓಂ ನಮಃ ಶಿವಾಯ.
ನೋಡಿರ್ತೀರಾ ಈ ಈಶಾ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನೋಡಿರ್ತೀರಾ. ಸೊ ಅಷ್ಟೇ. ಆ್ಯಂಡ್ ಇಲ್ಲಿ ಬಂದಮೇಲೆ ಇಟ್ಸ್ ಅ ಕೈಂಡ್ ಆಫ್ ಅ ಡಿಫ್ರೆಂಟ್ ಎನರ್ಜಿ. ಓಕೆನಾ. ಸೊ ಇಲ್ಲಿಂದ ಟಾಟಾ ಹೇಳೋ ಸಮಯ. ಓಕೆನಾ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಓಕೆನಾ. ಸೊ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಓಕೆನಾ. ಏನಾದರೂ ಡೌಟ್ಸ್ ಇದ್ದರೆ. ಆ್ಯಂಡ್ ಸಿ ಯು ಬಾಯ್ ಗೈಸ್. See you guys. ಫ್ರಮ್ ಕೊಯಂಬತ್ತೂರ್ ಈಶಾ. Gagabo.